ಗಂಡ ತನ್ನ ಹೆಂಡತಿಯನ್ನ ಕೊಂದಿದ್ದೀನಿ ಅಂತ ವಿಡಿಯೋ ಮಾಡ್ತಾನೆ. ಅವಳ ಶವ ಯಾರಿಗೂ ಸಿಗಲ್ಲ, ಹುಡುಕಬೇಡಿ, ನಾನು ಕೂಡ ಬದುಕಿರಲ್ಲ ಅಂತ ಹೇಳಿ ನೇಣಿಗೆ ಶರಣಾಗ್ತಾನೆ. ಆದರೆ 4 ದಿನಗಳ ಬಳಿಕ ಪೊಲೀಸರು ಅದೊಂದು ಜಾಗಕ್ಕೆ ಬರ್ತಾರೆ. ಅಲ್ಲಿ ಮಣ್ಣು ಅಗೆದ ತಕ್ಷಣ ಹೊರಬಂದದ್ದು ಒಂದು ಭಯಾನಕ ಸತ್ಯ. ಆ ಶವ ಸಿಕ್ಕಿದ್ದು ಎಲ್ಲಿ? ಯಾಕೆ ಆ ಜಾಗವನ್ನ ಆಯ್ಕೆ ಮಾಡಿದ್ದ? ವಿಡಿಯೋದಲ್ಲಿ ಹೇಳಿದ್ದ ಕತೆ ನಿಜಾನ, ಅಥವಾ ಅದು ಕೂಡ ಸಾಯುವ ಮುಂಚೆ ಹೇಳಿದ ಮತ್ತೊಂದು ಸುಳ್ಳ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ನಡೆದ ಒಂದು ಕೊಲೆ ಮತ್ತು ಆತ್ಮಹತ್ಯೆ ಸುತ್ತ ಇರುವ ಅಸಲಿ ರಹಸ್ಯವೇನು ಅನ್ನೋದರ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೆಚ್ಚಿ ಬೀಳುವ ಪ್ರಕರಣದ ಮೊದಲ ಭಾಗ. ಚಿಕ್ಕಮಗಳೂರಿನಲ್ಲಿ ಬೇಕರಿ ನಡೆಸುತ್ತಿದ್ದ ದಂಪತಿ 29 ವರ್ಷದ ಗಗನ ಮತ್ತು ಆಕೆಯ ಪತಿ ರಘು. ಹೊರಗಿನಿಂದ ನೋಡಿದವ್ರಿಗೆ ಇದೊಂದು ಸಾಮಾನ್ಯ ಕುಟುಂಬ. ಎಲ್ಲರಂತೆ ದಾಂಪತ್ಯದಲ್ಲಿ ಸರಸ ವಿರಸವಿದೆ ಅನ್ನೋ ರೀತಿ ಕಾಣ್ತಿತ್ತು. ಆದ್ರೆ ಮನೆಯೊಳಗೆ ಸಾಕಷ್ಟು ದಿನಗಳಿಂದ ನಡೆಯುತ್ತಿತ್ತು ಅವರಿಬ್ಬರ ನಡುವೆ ಕೌಟುಂಬಿಕ ಕಲಹ. ಆಮೇಲೆ ಆ ದಿನ ಅಂದ್ರೆ ಜುಲೈ 31ನೇ ತಾರೀಕು ಸಂಜೆ 6:30 ರಘು ತನ್ನ ಮೊಬೈಲ್ ತೆಗೆದುಕೊಂಡು ಸೆಲ್ಫಿ ವಿಡಿಯೋ ಆನ್ ಮಾಡಿದ್ದ. ಅದರಲ್ಲಿ ಹೇಳಿದ ಮಾತು, 10 ವರ್ಷದಿಂದ ವನವಾಸ ಅನುಭವಿಸಿದ್ದೀನಿ. ನನ್ನ ಹೆಂಡತಿ ಬೇರೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ. ಇದನ್ನ ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಆದ್ದರಿಂದ ಅವಳನ್ನ ಮುಗಿಸಿದ್ದೀನಿ. ಅವಳ ಶವ ಯಾರಿಗೂ ಸಿಗಲ್ಲ, ಹುಡುಕಬೇಡಿ, ನಾನು ಕೂಡ ಬದುಕಿರಲ್ಲ ಅಂತೇಳಿ ವಿಡಿಯೋ ಆಫ್ ಮಾಡಿದ್ದ. ಈ ವಿಡಿಯೋವನ್ನ ಕುಟುಂಬಸ್ಥರಿಗೆ ಕಳುಹಿಸಿದ್ದ ಕೆಲವೇ ಕ್ಷಣಗಳಲ್ಲಿ ರಘು ತನ್ನ ಹುಟ್ಟೂರಿನ ತೋಟದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ. ರಘು ಸತ್ತಿದ್ದ. ಆದ್ರೆ ಗಗನ ಎಲ್ಲಿದ್ಲು? ಅವಳು ನಿಜವಾಗಿಯೂ ಸತ್ತಿದ್ಲ ಅಥವಾ ಇವನು ವಿಡಿಯೋದಲ್ಲಿ ಸುಳ್ಳು ಹೇಳಿದ್ನ? ಇವನ ಶವ ನೋಡಿದ ಕುಟುಂಬದವರಿಗೆ ಅವಳಾದ್ರೂ ಬದುಕಿರ್ಲಿ ಅಂತಲೇ ಅಂದ್ಕೊಂಡ್ರು. ಅವಳು ಸತ್ತಿಲ್ಲ, ಇವನು ಕೊಂದಿಲ್ಲ. ಕೊಂದಿದ್ರೆ ಶವ ಇರಬೇಕಿತ್ತು. ಒಂದು ವೇಳೆ ನಾಲೆಯಲ್ಲಿ ಬಿಸಾಡಿದ್ರೆ? ಕುಟುಂಬಸ್ಥರಿಗೆ ಅನುಮಾನ. ಹೀಗಾಗಿ ಯಗಚಿ ಚಾನಲ್ಗೆ ಧುಮುಕಿ ಹುಡುಕಿದ್ರು. ಶವ ಸಿಗ್ಲಿಲ್ಲ. ಯಾವುದಕ್ಕೂ ಇರ್ಲಿ ಅಂತೇಳಿ ಚಿಕ್ಕಮಗಳೂರಿನ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿತ್ತು ಗಗನ ಕುಟುಂಬ. ಇತ್ತ ತನಿಖೆಗಿಳಿದ ಬಸವನಹಳ್ಳಿ ಹಾಗೂ ಅರೇಹಳ್ಳಿ ಪೊಲೀಸರಿಗೂ ಒಂದು ಪ್ರಶ್ನೆ ಕಾಡ್ತಿತ್ತು. ಪ್ರಕರಣದ ಸುದ್ದಿ ಗೊತ್ತಾದ ಬೆನ್ನಲ್ಲೇ ಪೊಲೀಸರಿಗೆ ಅನುಮಾನ. ಗಗನಾಳನ್ನ ಚಿಕ್ಕಮಗಳೂರಿನಲ್ಲೇ ಕೊಲೆ ಮಾಡಿ ಕಾರಿನಲ್ಲಿ ಮೃತದೇಹವನ್ನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದ ಕಡೆಗೆ ತಂದಿರಬಹುದು ಅನ್ನೋ ಶಂಕೆ ಮೂಡಿತ್ತು. ಅಥವಾ ಆಕೆ ಇವನಿಂದ ತಪ್ಪಿಸ್ಕೊಂಡು ಎಲ್ಲಾದರೂ ತಲೆಮರೆಸಿಕೊಂಡಿರಬಹುದು ಅನ್ನೋ ಪ್ರಶ್ನೆ ತಲೆ ಕೊರೆಯುತ್ತಲೇ ಇತ್ತು. ಅದರಂತೆ ಪೊಲೀಸರು ಕೆಸಗೋಡು ಗ್ರಾಮಕ್ಕೆ ಬಂದು ಆಕೆಗಾಗಿ ಹುಡುಕಿದ್ರು. ಹಲವು ಸ್ಥಳಗಳಲ್ಲಿ ಹುಡುಕಾಟ ಆರಂಭಿಸಿದ್ರು. ಗಗನಾಳು ಸಿಗ್ಲಿಲ್ಲ, ಶವವೂ ಸಿಗ್ಲಿಲ್ಲ. ಅವಳು ತಪ್ಪಿಸ್ಕೊಂಡು ಎಲ್ಲೋ ಇರಬೇಕು ಅಂತಲೇ ಎಲ್ಲರೂ ಭಾವಿಸಿದ್ರು. ಒಂದು ಕಡೆ ಮೊಬೈಲ್ ವಿಡಿಯೋದಲ್ಲಿ ಕೊಂದಿದ್ದೀನಿ ಅಂತ ಹೇಳಿದವನು ಅವಳೆಲ್ಲಿ ಅಂತ ಕೇಳೋಣ ಅಂದ್ರೆ ಬದುಕಿಲ್ಲ. ಸತ್ತಿದ್ದಾಳೆ ಅಂದ್ಕೊಳ್ಳೋಕೆ ಶವ ಸಿಕ್ತಿಲ್ಲ. ಪೊಲೀಸರು ತಲೆ ಕೆಡಿಸಿಕೊಂಡು ಬಿಟ್ರು. ಕುಟುಂಬಸ್ಥರನ್ನ ವಿಚಾರಿಸಿದ್ರು. ಕಾರಿನ ಚಲನವಲನದ ಕಡೆಯೂ ಕಣ್ಣಾಡಿಸಿದ್ರು. ಕೊನೆಗೆ ರಘು ನೇಣು ಜೀರಿಕೊಂಡ ಅವನದೇ ಜಮೀನಿನ ಸುತ್ತಲೂ ಹುಡುಕಾಡಿದ್ರು. ಆದ್ರೆ ಎಲ್ಲೂ ಕೂಡ ಆಕೆಯ ಬಗ್ಗೆ ಆಗ್ಲಿ ಅವಳ ಶವದ ಬಗ್ಗೆ ಆಗ್ಲಿ ಸಣ್ಣ ಕ್ಲೂ ಕೂಡ ಸಿಗ್ಲಿಲ್ಲ. ಪೊಲೀಸರು ಕೈಚಲ್ಲಿ ಅವನ ಶವದ ಪಂಚನಾಮೆ ಮಾಡಿ ವಾರಸುದಾರರಿಗೆ ಕೊಟ್ಟು ಸುಮ್ಮನಾಗಿದ್ರು. ದಿನಗಳು ಕಳೆಯುತ್ತಿದ್ದು. ಆದ್ರೆ ಗಗನಾಳ ಸುಳಿವೇ ಇರಲಿಲ್ಲ. ಕೊನೆಗೆ 4ನೇ ದಿನ ಅಂದ್ರೆ 4ನೇ ತಾರೀಕು ಪೊಲೀಸರು ಕೆಸಗೋಡು ಗ್ರಾಮದ ಸಮೀಪದ ಒಂದು ಸ್ಥಳದಲ್ಲಿ ಮಣ್ಣು ಅಗೆಸೋಕೆ ಆರಂಭಿಸಿದ್ರು. ಸ್ವಲ್ಪ ಹೊತ್ತಿನಲ್ಲೇ ಮಣ್ಣಿನೊಳಗಿಂದ ಒಂದು ಮಾನವ ಶವ ಕಾಣಿಸಿಕೊಂಡಿತ್ತು. ಅದೇನು ಪೊಲೀಸರೇ ಅಗದ್ರೋ ಅಥವಾ ಪ್ರಾಣಿಗಳು ಕಿತ್ತು ಹೊರ ಹಾಕಿದ್ವೋ ಗೊತ್ತಿಲ್ಲ.
ಶವ ಗಗನಾಳದ್ದೇ ಅಂತ ಪತ್ತೆಯಾಗಿತ್ತು. ರಘು ವಿಡಿಯೋದಲ್ಲಿ ಶವ ಸಿಗೋದಿಲ್ಲ ಅಂತ ಹೇಳಿದ್ದ. ಆದ್ರೆ 4 ದಿನಗಳಲ್ಲಿ ಅವನು ಮರೆಮಾಚಿದ್ದ ರಹಸ್ಯವನ್ನ ಪೊಲೀಸರು ಬಯಲಿಗೆಳೆದಿದ್ರು. ರಘು ತನ್ನ ವಿಡಿಯೋದಲ್ಲಿ ಹೆಂಡತಿ ಅಕ್ರಮ ಸಂಬಂಧ ಹೊಂದಿದಾಳೆ, ಅದಕ್ಕಾಗಿಯೇ ಕೊಲೆ ಮಾಡಿದೆ ಅಂತ ಹೇಳಿದ್ದ. ಆದ್ರೆ ಹೆಣ್ಣು ಎತ್ತ ಪೋಷಕರು ಇದನ್ನು ಒಪ್ಪಿಬಿಡ್ತಾರ? ಖಂಡಿತ ಇಲ್ಲ. ಅವನು ಮಾಡಿದ ಆರೋಪವನ್ನ ಗಗನಾಳ ಕುಟುಂಬ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಗಗನಾಳ ಸಹೋದರ ಯೋಗೇಶ್ ಹೇಳೋ ಪ್ರಕಾರ ನಮ್ಮ ಅಕ್ಕನಿಗೆ ರಘು ನಿರಂತರವಾಗಿ ಚಿತ್ರಹಿಂಸೆ ನೀಡ್ತಿದ್ದ, ಜೀತದ ಆಳಿನಂತೆ ದುಡಿಸ್ತಿದ್ದ. 2 ತಿಂಗಳ ಹಿಂದೆಯೇ ಅವನ ಜೊತೆ ಬದುಕೋಕೆ ಆಗೋದಿಲ್ಲ ಅಂತ ಹೇಳಿದ್ಲು. ನನ್ ಬಿಟ್ಟು ಹೋದ್ರೆ ಕೊಂದು ಬಿಡ್ತೀನಿ ಅಂತ ರಘು ಬೆದರಿಕೆಯನ್ನು ಹಾಕಿದ್ನಂತೆ ಅಂತ ಗಂಭೀರ ಆರೋಪ ಮಾಡ್ತಿದ್ದಾರೆ. ಈಗ 2 ತಿಂಗಳಿಂದ ಏನಾಗಿತ್ತು, ವಿಪರೀತ ಆಗೋಗಿತ್ತು. ₹1 ಹೆಚ್ಚು ಕಡಿಮೆ ಇವರು ಒಂದೂವರೆ ವರ್ಷ ಆಗಿದೆ ಅಕ್ಕನ ಕೈಲಿ ₹1 ದುಡ್ಡು ಕೊಡ್ದೇನೆ. ಕೆಲವೊಂದು ಎಲ್ಲೇ ಹೋದ್ರು ನೀನ್ ಫೋನ್ ಪೇ ಮಾಡು ಅಂತ, ಫೋನ್ QR ಕೋಡ್ ಕಳ್ಸು, ನಾನು ಅದಕ್ಕೆ ಫೋನ್ ಪೇ ಮಾಡ್ತೀನಿ ಅನ್ನೋ ತರ. ಅಂದ್ರೆ ಕೆಲವೊಂದು ಎಲ್ಲೆಲ್ಲಿ ಇದು ಇವರು ತಡಿಬೇಕು, ಅಕ್ಕನ್ನ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೇಕು, ಆ ತರ ಎಲ್ಲ ಮಾಡಿದ್ದಾರೆ. ಕೊನೆಗೆ ಮನೆ ಕೆಲ್ಸಕ್ಕೆ ಜೀತದಾಳಿದ್ದರದನ್ನು ದುಡ್ಡು ಹೇಳಿ ಅವಳು ಬೆಳಿಗ್ಗೆ 10 ಜನಕ್ಕೆ ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಮಧ್ಯಾಹ್ನ 10 ಜನಕ್ಕೆ, ನೈಟ್ 10 ಜನಕ್ಕೆ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರಿಂದ ಹಿಡಿದು ಅವ್ರು ವರ್ಕ್ ಮಾಡಿಸೋದ್ರಿಂದ ಹಿಡಿದು ಅಕ್ಕನೇ ಎಲ್ಲದು ಪ್ರತಿಯೊಂದು ಮಾಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ರಘು ಮಾಡಿರುವ ವಿಡಿಯೋ ಕೂಡ ಸುಳ್ಳು ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ಪ್ರಕರಣದಲ್ಲಿ ಯಾರ ಮಾತು ಸತ್ಯ, ಯಾರ ಆರೋಪ ನಿಜ, ಅಂತಿಮ ಉತ್ತರ ತನಿಖೆಯ ಬಳಿಕವೇ ಸಿಗಲಿದೆ. ಈ ಪ್ರಕರಣದಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಉಳಿದಿವೆ. ಗಗನಾಳನ್ನ ಕೊಲೆ ಮಾಡಿದ ನಿಖರ ಸಮಯ ಯಾವುದು? ಕೊಲೆ ನಡೆದಿದ್ದು ನಿಜವಾಗಿಯೂ ಚಿಕ್ಕಮಗಳೂರಿನಲ್ಲೇನಾ? ಶವವನ್ನ ಕಾರಿನಲ್ಲಿ ಎಷ್ಟು ದೂರ ಸಾಗಿಸಲಾಯಿತು? ರಘು ಈ ಯೋಜನೆಯನ್ನ ಮೊದಲೇ ರೂಪಿಸಿದ್ನ? ವಿಡಿಯೋದಲ್ಲಿ ಹೇಳಿದ್ದ ಆರೋಪಗಳಿಗೆ ಯಾವುದಾದರೂ ಸಾಕ್ಷಿ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೂ ಪೊಲೀಸರ ತನಿಖೆಯೇ ಉತ್ತರ ಕೊಡಬೇಕು. ಒಂದು ವಿಡಿಯೋ, ಒಂದು ಕೊಲೆ, ಒಂದು ಆತ್ಮಹತ್ಯೆ ಮತ್ತು ಒಂದು ಶವ ಯಾರಿಗೂ ಸಿಗಲ್ಲ ಎಂಬ ಸವಾಲು. ಆದರೆ ಸತ್ಯ ಎಷ್ಟು ಆಳದಲ್ಲಿ ಊತು ಹಾಕಿದ್ರೂ ಒಂದು ದಿನ ಅದು ಹೊರಬರುತ್ತದೆ ಅನ್ನೋದಿಕ್ಕೆ ಈ ಪ್ರಕರಣ ಒಂದು ಸಾಕ್ಷಿ. ಆದ್ರೆ ಈ ಕಥೆಯಲ್ಲಿ ಅತ್ಯಂತ ನೋವಿನ ಸಂಗತಿ ಏನಂದ್ರೆ, ಸತ್ಯ ಹೇಳಬೇಕಿದ್ದ ಇಬ್ಬರು ಇವತ್ತು ಜೀವಂತವಾಗಿಲ್ಲ. ಉಳಿದಿರೋದು ಅವನು ಮಾಡಿದ ಒಂದು ವಿಡಿಯೋ ಮಾತ್ರ. ಅಂದಾಗೆ ರಘು ಮತ್ತು ಗಗನ ಮದುವೆಯಾಗಿ 13 ವರ್ಷ ಕಳೆದಿತ್ತು. ಇವರಿಬ್ಬರ ದಾಂಪತ್ಯದ ಫಲವಾಗಿ 12 ಮತ್ತು 6 ವರ್ಷದ ಇಬ್ಬರು ಮುದ್ದಾದ ಮಕ್ಕಳಿದ್ವು. ಚಿಕ್ಕಮಗಳೂರಿನಲ್ಲಿ ಬೇಕರಿ ಬಿಸ್ನೆಸ್ ಮಾಡಿಕೊಂಡು ಸಂಸಾರ ನಡೆಸ್ತಿದ್ರು. ಆದ್ರೆ ಅನುಮಾನ ಅನ್ನೋ ಭೂತ ಇವರ ದಾಂಪತ್ಯದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು. ಅದರ ಮುಂದುವರಿದ ಭಾಗ ಎಂಬಂತೆ ನಡೆದಿದ್ದು ದುರಂತ. ಒಂದು ಕೊಲೆ, ಒಂದು ಆತ್ಮಹತ್ಯೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಅರೇಹಳ್ಳಿ ಪೊಲೀಸರು ಮೃತಳ ಶವವನ್ನು ಹೊರತೆಗೆಸಿ ಪಂಚನಾಮೆ ಮಾಡಿ ಮತ್ತೆ ಮಣ್ಣು ಮುಚ್ಚಿದ್ದಾರೆ. ಸದ್ಯ ಕೆಸಗೋಡು ಗ್ರಾಮದಲ್ಲಿ ಸ್ಮಶಾನ ಮೌನ. ಅಯ್ಯೋ ಅನ್ಸೋದು ಆ 2 ಮಕ್ಕಳ ಮುಖ ನೋಡಿದಾಗ. ಪ್ರಪಂಚವನ್ನೇ ಅರಿಯದ ಮಕ್ಕಳು ಗಂಡ ಹೆಂಡತಿ ಗಲಾಟೆಯಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಅನಾಥವಾಗಿ ಬಿಟ್ವು. ಒಂದು ಅನುಮಾನ 2 ಕುಟುಂಬಗಳನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿವೆ. ಪುತ್ರ ಶೋಕಂ ನಿರಂತರಂ ಎಂಬಂತೆ ಹೆತ್ತವರು ನೆತ್ತಿ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಇದ್ಯಾವುದರ ಅರಿವೇ ಇಲ್ಲದ ಮಕ್ಕಳು ಅಪ್ಪ ಅಮ್ಮ ಎಲ್ಲಿ ಅಂತಿವೆ. ಇಂತಹ ಕರುಳು ಹಿಂಡುವ ಸನ್ನಿವೇಶ ಯಾವ ಕುಟುಂಬಕ್ಕೂ ಬಾರದಿರಲಿ. ಏನಂತೀರಾ? ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಡಿಫರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.